ನಮ್ಮ ಮನೆ ಕೆಲಸದವಳ ಹೆಸರು ಪಾರ್ಟಿಸಿಪೆಂಟ್ಸ್ ಲಿಸ್ಟಲ್ಲಿ ಹೇಗೆ ಬಂತು ಅನ್ನೋದು ಗೊತ್ತಾದ ಮೇಲೆ ರಾಂಗ್ ಆಗಿರೋದೆಲ್ಲ ರೈಟ್ ಟ್ರ್ಯಾಕಿಗೆ ಬರುತ್ತೆ. ಓ ಮೈ ಗಾಡ್, ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದೀನಿ. ನಾನು ಈ ಪಾರ್ವತಿಗೆ ಟಾಂಗ್ ಕೊಡೋಣ ಅಂತ ಬಂದರೆ ಇಲ್ಲಿ ನನಗೆ ಎಲ್ಲ ಉಲ್ಟಾ ಹೊಡಿತಿದೆ. ಪಾರ್ವತಿ, ನಿನಗೆ ಮಾಮ್ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ನಂಗೆ ಗೊತ್ತು. ಅವತ್ತೇನು ನಡೀತು ಅಂತ ಮಾಮ್ ಮುಂದೆ ನಿಜ ಹೇಳು. ನೋಡಮ್ಮ ಪಾರ್ವತಿ, ನೀನು ಯಾರಿಗೂ ಹೆದರಬೇಕಾಗಿಲ್ಲ. ನಿನ್ನ ಹೆಸರು ಯಾರು ಸೇರಿಸಿದ್ರು ಅನ್ನೋದನ್ನು ಧೈರ್ಯವಾಗಿ ಹೇಳು. ಹೇಳು ಪಾರ್ವತಿ, ಹೇಳು. ಅಷ್ಟೊಂದು ಜನ ಕೇಳ್ತಾ ಇದ್ರು, ಮೂಗಿ ಥರ ನಿಂತ್ಕೊಂಡಿದ್ಯಲ್ಲ, ನಿಜ ಹೇಳೆ. ನೀನೊಂದು ಹಳ್ಳಿ ಗುಗ್ಗು ಅಷ್ಟು ದೊಡ್ಡ ಮಾಡೆಲ್ಗಳನ್ನ ಸೋಲಿಸಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕೆ ಹೇಗೆ ಸಾಧ್ಯ? ಅಲ್ಲೇನೋ ಗೋಲ್ಮಾಲ್ ನಡೆದಿದೆ, ನಿಜ ಹೇಳೆ. ಹೇಳು ಪಾರ್ವತಿ. ಹಾಂ, ಹೇಳು ಪಾರ್ವತಿ. ನಿನ್ನ ಹೆಸರು ಇರೋ ಚೀಟಿನ ನಾನೇ ಬರ್ದು ಹಾಕಿದ್ದೆ ಅನ್ನೋ ಸತ್ಯನ ಹೇಳ್ಬಿಡು. ಎಸ್, ಈ ಪಾರ್ವತಿ ಹೆಸರನ್ನ ಬರ್ದು ಹಾಕಿದ್ದು ನಾನೇ. ಆರ್ ಯು ಮ್ಯಾಡ್? ಹುಚ್ಚಿಡ್ದಿದ್ಯಾ ನಿನಗೆ? 100 ಕೋಟಿ ಇನ್ವೆಸ್ಟ್ ಮಾಡಿರೋ ಪ್ರಾಜೆಕ್ಟ್ಗೆ ನನ್ನನ್ನು ಕೇಳದೆ ಇವಳ ಹೆಸರನ್ನ ಸೇರಿಸಿದೀಯಾ? ಹೌದು ಆಂಟಿ, ಹುಚ್ಚು ನನಗೆ. ಅರಸನ ಕೋಟೆ ಮನೆತನದ ಹೆಸರನ್ನ ಇನ್ನಷ್ಟು ಉತ್ತುಂಗಕ್ಕೆ ಏರಿಸ್ಬೇಕು ಅನ್ನೋ ಹುಚ್ಚು ನನಗೆ. ಅದಕ್ಕೆ ಅವಳ ಹೆಸರನ್ನ ಸೇರಿಸಿದ್ದೆ. ಅವತ್ತು ನಾನು ಆ ಕೆಲಸ ಮಾಡಿದ್ದಕ್ಕೆ ಇವತ್ತು ಪಾರ್ವತಿ ಗೆದ್ದಿದ್ದಾಳೆ. ನೋಡು, ನನಗೆ ಸಮಜಾಯಿಷಿ ಕೊಡಕ್ ಬರಬೇಡ. ಜಸ್ಟ್ ಆನ್ಸರ್ ಮೈ ಕ್ವೆಶ್ಚನ್. ವೈ ಯು ಡಿಡ್ ದಿಸ್? ಅವತ್ತು ನೀವು ಆದಿ ಹೊಸ ಪ್ರಾಜೆಕ್ಟ್ನ ಕೈಗೆ ಎತ್ಕೊಳ್ತಾ ಇದ್ದಾನೆ, ಅದಕ್ಕೆ ನಿನ್ನ ಮತ್ತು ಪ್ರೀತು ಸಪೋರ್ಟ್ ಬೇಕು ಅಂತ ಹೇಳಿದ್ರಿ, ನೆನಪಿದೆಯಾ? ಅವತ್ತಿಂದಾನೆ ಈ ಪ್ರಾಜೆಕ್ಟ್ನ ಹೇಗೆ ಸಕ್ಸಸ್ಫುಲ್ ಮಾಡಬೇಕು ಅಂತ ನಾನು ಸ್ಟ್ರಾಟಜಿ ಪ್ಲಾನ್ ಮಾಡ್ತಾ ಇದ್ದೆ ಆಂಟಿ. ಇವತ್ತು ಮಾರ್ಕೆಟಲ್ಲಿ 100 ಹರ್ಬಲ್ ಪ್ರಾಡಕ್ಟ್ಸ್ ಇದ್ರೂ ನಮ್ಮ ಕಂಪ್ನಿ ಶೇರ್ ರೇಸ್ ಆಗೋದಕ್ಕೇನು ಕಾರಣ? ಮಿಡಲ್ ಕ್ಲಾಸ್ ಜನ. ಎಸ್, ಇವತ್ತು ಮಿಡಲ್ ಕ್ಲಾಸ್ ಜನ ನಮ್ಮ ಪಾರ್ವತಿ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ. ಇಂಡಿಯಾದಲ್ಲಿ ಮಿಡಲ್ ಕ್ಲಾಸ್ ಕಸ್ಟಮರ್ಸ್ ಜಾಸ್ತಿ ಆಂಟಿ. ಅವ್ರ ವಿಶ್ವಾಸ ಗಳಿಸಿಲ್ಲ ಅಂದರೆ ಯಾವುದೇ ಪ್ರಾಡಕ್ಟ್ ಸಕ್ಸಸ್ಫುಲ್ ಆಗೋದು ಇಂಪಾಸಿಬಲ್. ಅದಕ್ಕೆ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡಿದೆ. ಪಾರ್ವತಿ ಅಂತ ಬಡ ಹುಡುಗಿ ಈ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು ಎಲ್ರಿಗೂ ಅಚ್ಚರಿ ಮತ್ತೆ ಖುಷಿ ಕೊಟ್ಟಿದೆ. ಅದಕ್ಕೆ ಈ ಪ್ರಾಡಕ್ಟ್ನ ಜನಸಾಮಾನ್ಯರು, ಅದರಲ್ಲೂ ಮಧ್ಯಮ ವರ್ಗದವರು ತಾವು ಕೂಡ ಬಳಸಬಹುದು ಅಂತ ನಂಬಿದ್ರು. ಇದು ನಮ್ಮ ಪ್ರಾಡಕ್ಟ್ಗೆ ಸಿಕ್ಕಿರುವಂಥ ಜಯ. ಆ ಗೆಲುವಿಗೆ ನಾನು ಬಳಸಿದಂಥ ಅಸ್ತ್ರದ ಹೆಸರು ಪಾರ್ವತಿ. ಇವಾಗ ಹೇಳಿ ಆಂಟಿ, ನಾ ಮಾಡಿದ್ದು ತಪ್ಪ? ವಾವ್, ವಾಟ್ ಅ ಗ್ರೇಟ್ ಮೂವ್! ಈ ಅರಸನ ಕೋಟೆ ಅಖಿಲಾಂಡೇಶ್ವರಿಗೆ ನೀನು ತಕ್ಕ ಸೊಸೆ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ ದಿಶಾ. ಎಕ್ಸಲೆಂಟ್, ಲವ್ಲಿ. ಎಸ್ ದಿಶಾ, ಅಖಿಲ ಹೇಳ್ತಿರೋದು ನಿಜ. ನಿನ್ನ ಬುದ್ಧಿವಂತಿಕೆ ನೋಡಿ ನನಗೆ ತುಂಬ ಖುಷಿ ಆಯಿತು. ಯು ಆರ್ ವೆರಿ ಸ್ಮಾರ್ಟ್. ವೆರಿ ಡಿಫ್ರೆಂಟ್ ಅಪ್ರೋಚ್ ದಿಶಾ. ಐ ಅಪ್ರಿಷಿಯೇಟ್ ಇಟ್. ಥ್ಯಾಂಕ್ ಯು. ಸರಿ ಆಂಟಿ, ನಾನು ಹೊರಡ್ತೀನಿ. ಐ ಹ್ಯಾವ್ ಸಮ್ ವರ್ಕ್. ಬಾಯ್ ಅಂಕಲ್. ಬಾಯ್. ಛೇ, ಇವಳು ಚೀಟಿಂಗ್ ಅಷ್ಟೇ ಅಲ್ಲ,
ಸಖತ್ತಾಗಿ ಆ್ಯಕ್ಟಿಂಗು ಮಾಡ್ತಾಳೆ. ಹಸಿರು ಶುಭ ಸೂಚಕ. ಇದು ಸೈಡಲ್ಲಿ. ಎಂಥ ಕಲರ್ ಸೀರೆ ಇದು, ಎಷ್ಟು ಚಂದ ಡಿಸೈನು ದೇವ್ರೇ. ಅಕ್ಕ, ನಿಮಗೆ ಬೇಜಾರಿಲ್ಲ ಅಂದರೆ ನಾನು ಒಂದು ಸೀರೆ ತಗೊಳ್ಳ? ಅದಕ್ಕೂ ಪರ್ಮಿಷನ್ ಕೇಳಬೇಕಾ? ನಿಮ್ಗೆ ಯಾವ್ದು ಇಷ್ಟನೋ ತಗೋ. ಥ್ಯಾಂಕ್ಸ್. ನಾನು ಆ ಕೌಂಟ್ರಲ್ಲಿ ತಗೋತೀನಿ. ಎಸ್ ಮ್ಯಾಮ್, ಯಾವ ಥರ ಸ್ಯಾರಿ ಸರ್? ಆ ಟೇಬಲ್ ಮೇಲೆ ಒಂದು ಗ್ರೀನ್ ಸೀರೆ ಇದೆಯಲ್ಲ, ಅದನ್ನು ತಗೊಂಡು ಬರ್ತೀರಾ? ಹಾಂ ಮೇಡಮ್. ನಾಳೆ ನಾನು ಉಟ್ಕೊಳ್ಳೋ ಸೀರೆ ಎಲ್ಲಿದ್ಯೋ ಏನೋ. ಹೇಗೆ ಕಾಣ್ತಿದ್ದೀನಿ? ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ಬೇರೆ ಡಿಸೈನ್ ನೋಡ್ತಾ ಇರು, ನಾನು ಬರ್ತೀನಿ. ಆಹಾ, ಭಗವಂತ, ಏನ್ ಕಲರು, ಏನ್ ಡಿಸೈನ್ಸು, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ದಾಮಿನಿ, ಆಕ್ಚುಲಿ ಸೀರೆದಲ್ಲ, ನೀನ್ ಯಾವ ಸೀರೆ ಉಟ್ಕೊಂಡ್ರು, ನಿನ್ ಮೈ ಮೇಲೆ ಯಾವುದೇ ಸೀರೆ ಬಿದ್ರು ಮಹಾರಾಣಿ ಗುಡ್ಸಿರೋ ಸೀರೆ ತರ ಇರುತ್ತೆ. ಏನ್ ಅದೃಷ್ಟ ಸೀರೆ ನಿಂದು. ಅಖಿಲ, ಒಂದೆರಡು ನಿಮಿಷ ಬರ್ತೀನಿ. ನೀನು ಸೆಲೆಕ್ಟ್ ಮಾಡ್ತಾ ಇರೋ, ಬೇಗ ಬರ್ತೀನಿ. ಓಕೆ? ಯಜಮಾನ್ರೆ. ಏನು ಸಾರ್ತಿ? ಅಯ್ಯೋ, ದೊಡ್ಡ ಯಜಮಾನ್ರು ಬೇರೆ ಬಂದಿದ್ದಾರೆ. ನಾಳೆ ನಮ್ಮ ಪಾರ್ವತಿ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಅವಳು ಒಂದು ಸೀರೆ ತಗೋಬೇಕು. ನೀವು ಒಂದು ಅರ್ಧ ಗಂಟೆ ಪರ್ಮಿಷನ್ ಕೊಟ್ಟರೆ. ಅದು ಸರಿ, ಪಾರ್ವತಿ ಎಲ್ಲಿದ್ದಾಳೆ? ಹೊರಗಡೆ ಇದ್ದಾಳೆ. ಎಲ್ಲಿ? ಅಲ್ಲಿ ಸೇತುವೆ ಮೇಲೆ. ತುಂಬ ಮುಖ್ಯವಾದವರಿಗೆ ಒಂದು ಸೀರೆ ತಗೋಬೇಕಾಗಿತ್ತು. ಆ ಮರೂನ್ನಲ್ಲಿ ಗೋಲ್ಡ್ ಇರೋದು ತೋರಿಸಿ.